ಹಲೋ ಗಾಯ್ಸ್, ಅವರ್ ಯು. ಇವತ್ತಿನ ಟಾಪಿಕ್ ಬಂದು ಹೇಗೆ ಗ್ರೀನ್ ಸ್ಕ್ರೀನ್ ಸ್ಟ್ಯಾಂಡ್ ಓಪನ್ ಮಾಡಿ ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುವಂಥವ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಸ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬ್ಯಾಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಹೆಗಲಿಗೆ ಹಾಕ್ಕೊಳೋದೆಲ್ಲ ಚೆನ್ನಾಗಿದೆ. ಓಪನ್ ಮಾಡಿ ಹೇಗಿದೆ ನೋಡೋಣ. ಈಗ 2 ಆ್ಯಂಗಲ್ ಕೊಟ್ಟಿದ್ದಾರೆ. ಸ್ಟ್ಯಾಂಡು ಸ್ಟ್ರೈಟಾಗಿ ನಿಲ್ಲಿಸಿ ಅದನ್ನು ಕರೆಕ್ಟಾಗಿ ನಾವು ನಿಲ್ಲಿಸಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿದ್ರೆ ಅದು ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಈಗ ಅದನ್ನು ಕರೆಕ್ಟಾಗಿ ಟ್ಯಾಗ್ ಇರುತ್ತೆ, ಕಟ್ ಮಾಡಿ ನಂತರ 2 ಟ್ಯಾಗ್ ಇರುತ್ತೆ. ಆ ಕಡೆ ಒಂದು, ಈ ಕಡೆಗೊಂದು, ಒಂದೊಂದು 3 ಅಡಿ ಇರುತ್ತೆ. ನಾವು ನೋಡಿಕೊಂಡು ಅದನ್ನು ಸ್ಟ್ರೈಟಾಗಿ ಟೈಟ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಬೇಕಾಗುತ್ತೆ ಸ್ಟ್ರೈಟಾಗಿದೆಯೋ ಇಲ್ವೋ ಅಂತ. ಕರೆಕ್ಟಾಗಿ ಟೈಟ್ ಮಾಡಿದ್ರೆ ಒಂದು ಕಡೆ ನೀಟಾಗಿ ಕೂತ್ಕೊಳುತ್ತೆ, ಇನ್ನೊಂದು ಕಡೆದು ಹಾಗೆ ಸ್ಟ್ರೈಟಾಗಿ ಸುತ್ತುತ್ತಾ ಇದ್ದರೆ ಅದೇ ಟೈಟ್ ಆಗುತ್ತೆ. ಗಟ್ಟಿಗೆ ನೋಡಿಕೊಂಡು ಟೈಟ್ ಆಗಿದೆಯೇನೋ ಅಂತ ಇನ್ನೊಂದು ಕಿತನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಗ್ರೀನ್ ಸ್ಕ್ರೀನ್ ತಗೊಂಡು ಅದಕ್ಕೆ ಫಿಟ್ ಮಾಡಬೇಕಾಗುತ್ತೆ. ಕ್ಲಿಪ್ಸ್ ಇರುತ್ತೆ, ಕ್ಲಿಪ್ಪು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ನಾವು ಕರೆಕ್ಟಾಗಿ ನೋಡಿಕೊಂಡು ಗ್ರೀನ್ ಸ್ಕ್ರೀನ್ ಆ ಕಡೆ ಹಾಕಿಲ್ಲ ಅಂದರೆ ಆಟೋಮೆಟಿಕ್ ಬಿದ್ದೋಗುತ್ತೆ. ಕರೆಕ್ಟಾಗಿ ತುದಿ ಹಿಡ್ಕೊಂಡು ಅಲ್ಲೊಂದು ಕ್ಲಿಪ್ ಹಾಕಿ ನಂತರ ಇನ್ನೊಂದು ಕ್ಲಿಪ್ ತೊಗೊಂಡು ಟೈಟಾಗಿ ಹಿಡಿದು ಈ ಕಡೆ ಒಂದು ಹಾಕಿ ಮಧ್ಯದಲ್ಲಿ ಇನ್ನೂ 2 ಇರುತ್ತೆ, 2 ಕೂಡ ಫಿಟ್ಟಿಂಗ್ ಕರೆಕ್ಟಾಗಿ ಅದು ಕ್ಲಿಪ್ ಹಾಕಿದ್ರೆ ಈಗ ಗ್ರೀನ್ ಸ್ಕ್ರೀನ್ ಕರೆಕ್ಟಾಗಿ ಫಿಟ್ಟಾಗಿದೆ. ನಾನು ಕೆಳಗಡೆನೇ ಫಿಟ್ ಮಾಡಿದ್ದೀನಿ. ಈ ಕೆಳಗಡೆ ಅದನ್ನು ಕ್ಲೀನಾಗಿ ಸ್ಟ್ರೈಟ್ ಮಾಡಿದ್ರೆ ಮೇಲೆ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೂ ಅದು ಕರೆಕ್ಟಾಗಿ ಹೈಟ್ ಹೋಗುತ್ತೆ. ಅದು 9 ಅಡಿ ಇದೆ ಹೈಟು. ನನಗಿಂತ ನಾನು 1 ಅಡಿ ಹೈಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಕು ಅಂತ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೂ ಅದನ್ನ ಹೈಟ್ ಮಾಡ್ಕೊಬೋದು. ಕರೆಕ್ಟಾಗಿ ಇದೆಯೋ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕು. ಇದು ಕಡೆ ಕರೆಕ್ಟಾಗಿದೆಯೋ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿದೆ ಅಂತ ಅಂದ್ಕೊಂಡ್ಮೇಲೆ ಇಷ್ಟೇ ಗಾಯ್ಸ್, ನೋಡ್ಕೊಂಡು